ಈ ಬ್ಲಾಗ್ ಕೊಡ್ತೀನಿ ನಾನೇ ಇರ್ತೀನಿ. ಸೊ ಈ ಥರ ಫುಲ್ ಒಳ್ಳೆ ತುಪ್ಪ ಇದ್ದಂಗಿರತ್ತೆ, ಸಖತ್ತಾಗಿ ಮಾಡಿಕೊಡ್ತಾರೆ. ಸೊ ನೋಡಿ ಏನು ಮಸ್ತಾಗಿದೆ ಪ್ಲೇಸು, ಒಳ್ಳೆ ಫೋಟೋ ಶೂಟ್ ಮಾಡೋದಕ್ಕೆ. ಸೊ ಸಕ್ಕರೆ ಬೆಲೆಲ್ಲ ಸುತ್ತಾಡ್ಕೊಂಡು ಬಂದು ಮಂಡಗದ್ದೆ ಇದೆ, ನಾನು ಹೇಳಿದ್ದು ಮಂಡಗದ್ದೆ ಫಿಶ್ ಲ್ಯಾಂಡು. ಅಲ್ಲಿ ಎದುರುಗಡೆ ಮೇನ್ ರೋಡಲ್ಲಿ ಬೋರ್ಡ್ ಹಾಕಿದ್ದಾರೆ, ಮಂಡಗದ್ದೆ ಫಿಶ್ ಲ್ಯಾಂಡ್ ಹೋಟೆಲ್ ಅಂತ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಜಾಗ ಇದೆ ನೋಡಿ ಕಾರಿಂದೆಲ್ಲ. ಸೊ ರೆಗ್ಯುಲರಾಗಿ ನಾವು ಬರೋದು ಇಲ್ಲಿಗೆ. ಸೊ ಎಲಿಫೆಂಟ್ ಕ್ಯಾಂಪಿಗೆಲ್ಲ ಹೋಗಿ ಆನೆಗಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು ಇವಾಗ ಮಂಡಗದ್ದೆ ಬಂದಿದ್ದೀವಿ. ಮಂಡಗದ್ದಲ್ಲಿ ಇದು ನಮ್ಮದು ಫೇವ್ರೇಟ್ ಹೋಟ್ಲ್. ಇದು ಮಂಡಗದ್ದೆ ಫಿಶ್ ಲ್ಯಾಂಡ್ ಅಂತ ಇದೆ. ಮಂಡಗದ್ದೆ ಎಂಟ್ರ್ ಆಗ್ತಿದ್ದಂಗೆ ಫಸ್ಟಲ್ಲಿದೆ. ಇಲ್ಲಿ ಬಂದರೆ ಮತ್ತೆ ಒನ್ ಮೋರ್ ಅಂತ ಇರ್ತೀವಿ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಫಿಶ್ ಬರಲಿ ತೋರಿಸ್ತೀನಿ ಯಾವ ಥರ, ಎಷ್ಟು ಸ್ಪೈಸಿಯಾಗಿ, ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ. ಜಾಲಿ ಆಗಿರೋಂಥ ಓನರ್ ಇದ್ದಾರೆ, ಚಂದ್ರು ಅವ್ರ ಥರನೇ. ಮತ್ತು ತುಂಬ ಹಳೇದಿದು. ಮತ್ತು ರಾಹುಲ್ ಏನಿಲ್ಲ ಇಲ್ಲಿ, ರಾಹುಲ್ ಒಬ್ಬ ಇಲ್ಲ, ರಾಹುಲನ್ನು ನಾವೇ ಹುಡ್ಕೊಬೇಕು. ಬಟ್ ಟೇಸ್ಟ್ ವೈಸ್ ಮಾತ್ರ ಫಿಶ್ ಎಲ್ಲ ಸೂಪರ್ ಆಗಿರುತ್ತೆ. ಎಲಿಫೆಂಟ್ ಕ್ಯಾಂಪಿಗೆ ಹೋಗಿ ಸೀದಾ ಸ್ವಲ್ಪ ದೂರ ಮುಂದೆ ಬಂದರೆ ಮಂಡಗದ್ದೆ ಅಂತ ಲೆಫ್ಟ್ ಸೈಡಲ್ಲಿ ಮಂಡಗದ್ದೆ ಫಿಶ್ ಲ್ಯಾಂಡ್ ಅಂತ ಮೇನ್ ರೋಡ್ ಹತ್ರ ಬೋರ್ಡ್ ಹಾಕಿರ್ತಾರೆ. ಸೊ ಲೆಫ್ಟಲ್ಲಿ ನೋಡಿದ್ವಿ ಅಂದರೆ ಹೋಟ್ಲು ಸಿಗುತ್ತೆ. ಒನ್ ಡೇ ಟ್ರಿಪ್ ಏನಾದ್ರು ಪ್ಲ್ಯಾನ್ ಮಾಡಿದ್ವಿ ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ಇಲ್ಲೇ ಇದ್ದು ಊಟನೂ ಮಾಡಿಕೊಂಡು ಮತ್ತೆ ಆನ್ ದ ವೇ ರೋಡ್ ಪೂರ್ತಿ ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇವನು ಅಭಿ ಅಂತ, ಈ ಬ್ಲಾಗ್ ಕೊಡ್ತೀನಿ ನಾನೇ ಇರ್ತೀನಿ. ಇವತ್ತೇ ಫಸ್ಟ್ ಬಂದಿರೋದು ಬ್ಲಾಗ್ಗೆ. ಇವನು ನಂದು ಹಳೆ ಫ್ರೆಂಡ್. ಸೊ ಫಿಶ್ ಬಂದಮೇಲೆ ಮತ್ತೆ ಸಿಗೋಣ. ಸೊ ಹೋಟ್ಲು ನೋಡಿ ಈ ಥರ ಇದೆ, ಒಳಗಡೆ ಪೂರ್ತಿ ಇದು ಮಂಡಗದ್ದೆ. ಆಮೇಲೆ ಹೊರಗಡೆ ಒಂದು ತೊಗೊತೀನಿ. ಸೊ ಹಿಂಗಿದೆ ವೆದರ್ ನೋಡಿ, ತೋಟದ ಪಕ್ಕದಲ್ಲೇ ಮಾಡಿದ್ದಾರೆ. ಸಾಫ್ಟ್ ಡ್ರಿಂಕ್ಸ್ ಏನಿದೆ, ಮೌಂಟೇನ್ ಡ್ಯೂ ಅಂದರೆ ಎಂಟ್ರೆನ್ಸ್ ಅಲ್ಲಿ ಇಲ್ಲೇ. ಸೊ ನೋಡಿ ಫಿಶ್ ಬಂತು. ನಮ್ಮ ಮಂಡಗದಲ್ಲಿ ಫೇಮಸ್ ಅಂತ ಹೇಳಿದ್ನಲ್ಲ, ಇದೇ ಫಿಶ್ ಅದು. ಸೊ ಈ ಥರ ಫುಲ್ ಒಳ್ಳೆ ತುಪ್ಪ ಇದ್ದಂಗಿರತ್ತೆ, ಸಖತ್ತಾಗಿ ಮಾಡಿಕೊಡ್ತಾರೆ, ಫೇಮಸ್ ಇಲ್ಲಿ. ಇದ್ರ ಜೊತೆಗೆ ಚಿಕನ್ ಐಟಮ್ಸ್ ಎಲ್ಲ ಮಾಡ್ತಾರೆ, ಮತ್ತು ನೀರು ದೋಸೆ, ಎಗ್ ರೈಸು, ಈ ಥರ ಫುಡ್ ಐಟಮ್ಸ್ ಏನು ಬೇಕು ಇದ್ರ ಜೊತೆ ಸ್ವಲ್ಪ ಅದನ್ನು ಸಿಗುತ್ತೆ ಅಡಿಷ್ನಲ್ಲು. ಚಿಕನ್ದು ಡ್ರೈ ಐಟಮ್ಸ್ ಎಲ್ಲ ಮಾಡ್ತಾರೆ ಚೆನ್ನಾಗಿ. ಅದು ಬಿಟ್ಟರೆ ಮೀನು ಸಾರು, ಮೀನಿನ ತಲೆ, ಈ ಥರ ತವಾ ಫ್ರೈ, ರವಾ ಫ್ರೈ, ಗೌರಿ, ಕಾಟ್ಲಾ, ಈ ಥರ ಎಲ್ಲ ವೆರೈಟಿ ಮೀನುಗಳು, ರಘು ಮೀನು ಯಾವ್ದು ಬೇಕೋ ಅದನ್ನ ಮಾಡ್ತಾರೆ. ಸೊ ಬೆಳ್ಳುಳ್ಳಿ ಕಬಾಬ್ ಥರ ಇದು ಮಂಡಗದ್ದೆ ಫಿಶ್. ಒನ್ ಮೋರ್ ಅಂತೀರಾ ತಿಂದರೆ. ಏನಂತೀರಾ? ಒಂದು ಪೀಸ್ ತೊಗೊಂಡು ತಿನ್ನಪ್ಪ, ಟೇಸ್ಟ್ ಹೇಳಪ್ಪ. ರಾಹುಲ್ ಬಿಡಪ್ಪ ದಮ್ಮ. ಹೇಳ್ತೀವಿ ಆಗ್ಬಿಡುತ್ತೆ ಅಂತ ಬಿಸಿ ಬಿಸಿ ಸುತ್ತಾ ಇದೆ. ಸೂಪರ್. ಮಂಡಗದ್ದೆ ಫೇಮಸ್ ಫಿಶ್ಗೆ. ಸ್ವಾದ ಕರೆಕ್ಟಾಗಿ ಬೆಂದಿರೋದು, ಮಸಾಲೆ. ಕಾಲಮಿತಿ ದಿನಮಾನ ಅಂತಿರೋದಿಲ್ಲ, ಕಾವ್ಯ ಸೃಷ್ಟಿಯೇ ಹಾಗೆ. ಸೊ ನಾನು ನನ್ನ ಫ್ರೆಂಡ್ ಇಲ್ಲಿ ಊಟ ಮಾಡ್ಕೊಂಡು ಈಗ ರಿಟರ್ನ್ ಹೊಡ್ತಿದ್ವಿ. ಇಲ್ಲಿಂದ ಸೀದಾ ಬಿಟ್ಟರೆ 1 ಗಂಟೆ ಮಂಗಳೂರು ಇರುತ್ತೆ. ಬಾ ನೋಡಿ ಇಲ್ಲಿ ಮೇನ್ ರೋಡಲ್ಲಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ಮಂಡಗದ್ದೆ ಫಿಶ್ ರೆಸ್ಟೋರೆಂಟ್ ಅಂತ. ಸೊ ಮಂಡಗದ್ದೆ ಫಿಶ್ ರೆಸ್ಟೋರೆಂಟಲ್ಲಿ ಊಟ ಎಲ್ಲ ಮಾಡಿಕೊಂಡು ಈಗ ಮತ್ತೆ ರಿಟರ್ನ್ ಹೊರಟ್ವಿ. ಸೊ ನೋಡಿ ಎಷ್ಟು ಪೀಸ್ ಆಗಿದೆ ವೆದರು. ಈಗ ಬಂದವರೆಲ್ಲ ಆಲ್ಮೋಸ್ಟ್ ಎಲಿಫೆಂಟ್ ಕ್ಯಾಂಪಿಗೆ ಹೋಗಿ ಬಂದು ಊಟ ಮಾಡಿಕೊಂಡು ಅಥವಾ ಊಟಕ್ಕೆ ಮುಂಚೆ ಇಲ್ಲಿ ಬಂದು ಒಳ್ಳೆ ಫೋಟೋ ಶೂಟ್ ಮಾಡ್ತಾರೆ. ಇಲ್ಲೆಲ್ಲ ಏನಿದೆ ಸುತ್ತಲೂ ಫಾರೆಸ್ಟ್ ಏರಿಯಾ ಈ ಥರ ಇದೆ ನೋಡಿ, ಒಳ್ಳೆ ಸಕ್ಕತ್ತಾಗಿ ಬರುತ್ತೆ ಫೋಟೋ ಶೂಟ್. ಆಲ್ಮೋಸ್ಟ್ DSLR ಎತ್ಕೊಂಡು ಶಿವಮೊಗ್ಗದಿಂದ ಇಲ್ಲಿಗೆ ನಾರ್ಮಲಾಗೂ ಫೋಟೋ ಶೂಟಿಗೆ ಬರ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ಎಲ್ಲ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋ ಶೂಟ್ ಮಾಡಿ ಆಮೇಲೆ ಹೊರಡ್ತೀವಿ. ಏಯ್ ನೋಡಿ ಎಲ್ಲ ಮಂಗಗಳು ಆರಾಮಾಗಿ ರೋಡ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾವೆ ಆಟ ಆಡ್ತಾ. ಸೈನ್ಯ
ಸೊ ನೋಡಿ ಏನು ಮಸ್ತಾಗಿದೆ ಪ್ಲೇಸು, ಒಳ್ಳೆ ಫೋಟೋ ಶೂಟ್ ಮಾಡೋದಕ್ಕೆ. ನಮ್ಮ ಶಿವಮೊಗ್ಗದವ್ರಿಗೆ ಏನು ಹೇಳೋದೇ ಬೇಡ, ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಸೊ ಹೊರಗಡೆಯಿಂದ ಯಾರು ಬಂದ್ರಿ ಅಂದರೆ ಮಂಡ್ಯದ ಮಾತ್ರ ಬೆಸ್ಟ್ ಪ್ಲೇಸು, ಒಳ್ಳೆ ಚಿಲ್ಔಟ್ ಮಾಡೋದಕ್ಕೆ. ಫುಡ್ಡು ಸಿಗುತ್ತೆ, ಎಂಟರ್ಟೈನ್ಮೆಂಟು, ಅನಿಮಲ್ ನೋಡಬೇಕು ಅಂದರೆ ಆನೆಗಿನೇ ನೋಡ್ಕೊಂಡು ಆರಾಮಾಗಿರ್ಬೋದು. ಸೊ ಮತ್ತೆ ಇವತ್ತಿನ ಡೇ ಹೆಂಗಿತ್ತು ಮಿಸ್ಟರ್ ಅಭಿಷೇಕ್? ನಿದ್ದೆ ಬರ್ತಿದ್ಯಾ? ನಮ್ಮ ಹುಡುಗ ಚೆನ್ನಾಗಿ ಮೀನು ತಿಂದ್ಬಿಟ್ಟು ನಿದ್ದೆ ಬರ್ತಿದೆ ಅವನಿಗೆ. ಸೊ ವೀಕೆಂಡ್ಸ್ ರೈಡು ಏನೇ ಆದ್ರೂ ಒಳ್ಳೆ ವೆದರು, ಬೈಕ್ಸು ಬಾಯ್ಸು ಎಲ್ಲ ಇದ್ದರೆ ಸಖತ್ತಾಗಿರುತ್ತೆ. ಎಲ್ಲ ಏನು ಮಾಡ್ತಿದ್ದೀರಾ? ಸೊ ಒಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಇವಾಗ. ಫೋಟೋಸ್ ತಗೊಂಡು ಹೊರಟ್ವಿ. ಕ್ಲೈಮೇಟ್ ಮಾತ್ರ ಚಿಂದಿ ಇದೆ ಇವತ್ತು. ಆಹಾ, ಈ ಮೀನು ಒಂಥರ ಕಿಕ್ಕು, ಮಧ್ಯಾಹ್ನದ ಹೊತ್ತಿಗೆ ತಿಂದ್ಬಿಟ್ರೆ ಒಳ್ಳೆ ನಿದ್ದೆ ಬರ್ತಾ ಇರತ್ತೆ. They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. I got all this potential that's deep inside of me, but they hate when you're successful cause they try to be. They sit there being judgmental because you're trying things, and they just want you to settle and do the right thing. So get a good job, don't slack off. Wake up every morning, make a good impression on your boss. Don't do anything that I wouldn't do, and when you're making money make sure you don't. ಶಿವಮೊಗ್ಗ ಸಿಟಿಯಿಂದ ಜಾಸ್ತಿ ಕಿಲೋಮೀಟರ್ಸ್ ಬೇಡ, ಒಂದು 40 ಕಿಲೋಮೀಟರ್ ಅರೌಂಡ್ 50 ಒಳಗೆ ಚೆನ್ನಾಗಿ ಒಳ್ಳೆ ಸುತ್ತಾಡ್ಕೊಂಡ್ಬರ್ಬೇಕು ಅಂದರೆ ಇದು ಬೆಸ್ಟ್ ಆ್ಯಕ್ಚುಲಿ. 14-15 ಸಿಟಿಯಿಂದ ಬಂದರೆ 14-15ಗೆ ಸಕ್ರೆಬೈಲ್ ಸಿಗುತ್ತೆ. ಸೊ ಅಲ್ಲಿಂದ ಮತ್ತೆ ಹಿಂಗೆ ಬಂದರೆ ಒಳಗಡೆ ರೂಟ್ ಈ ಥರ ಎಲ್ಲ ಫೋಟೋ ಶೂಟ್ ಮಾಡಿಕೊಂಡು ಫಿಶು ತಿನ್ಬೋದು. ಫಿಶ್ ತಿಂದು ಮತ್ತೆ ಮುಂದ್ಗಡೆ ಹೋದ್ವಿ ಅಂದರೆ ಆ್ಯಕ್ಚುಲಿ ಅಲ್ಲಿ ಬರ್ಡ್ ಸ್ಯಾಂಕ್ಚುರಿ ಇದೆ, ಮಂಡಗದ್ದೆ ಬರ್ಡ್ ಸ್ಯಾಂಕ್ಚುರಿ. ಸೊ ಪಕ್ಷಿಧಾಮ ಮುಂಚೆ ಇತ್ತು ಒಂದು ಲೆವೆಲಿಗೆ, ಪಕ್ಷಿ ಎಲ್ಲ ಬರೋದು ಕೂರೋದು, ಈಗೆಲ್ಲ ಮೊದಲಿನ ರೇಂಜಿಗಿಲ್ಲ, ಬಟ್ ಅದಾಗ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿದೆ ಅದನ್ನು. ಸೊ ನೋಡಿ ಕಂಪ್ಲೀಟ್ ವೆದರೇ ಇದು ಮಂಡಗದ್ದೆ ರೂಟಲ್ಲಿ ಬರೋದಕ್ಕೆ ಇಷ್ಟ ಆಗೋದೇ ಇದೇ ವಿಚಾರಕ್ಕೆ. ಆ್ಯಕ್ಚುಲಿ ನಾವು ಇವತ್ತು ಬೇಗ ಬಂದಿದ್ದರಿಂದ ರಿಟರ್ನ್ ಬೇಗ ಹೋಗ್ತಿದ್ದೀವಿ. ಈಗ ಬಿಸಿಲಿದೆ ಆ್ಯಕ್ಚುಲಿ, ಇನ್ನೂ ಈವ್ನಿಂಗ್ ಆಗ್ತಾ ಸ್ವಲ್ಪ ಮೋಡ ಬಂತು ಅಂತಂದರೆ ಇನ್ನೂ ಸಖತ್ತಾಗಿರುತ್ತೆ ವೆದರ್ ಇಲ್ಲಿ. ಸಂಜೆ ಸನ್ಸೆಟ್ ಆಗೋ ಟೈಮಲ್ಲೆಲ್ಲ ಸೂಪರಾಗಿರುತ್ತೆ. ನಾವೆಷ್ಟೇ ಸಿಟಿ ರೈಡ್ಸ್, ಹೈವೇ ರೈಡ್ಸ್ ಹೋದ್ರು ಇದನ್ನು ಬೀಟ್ ಮಾಡೋಕ್ಕಾಗಲ್ಲ. ಈ ಥರ ಫಾರೆಸ್ಟ್ ರೂಟ್ ಇರುತ್ತಲ್ಲ, ಯಾವತ್ತಿಗೂ ಸೂಪರ್ ಅದು. ನೋಡಿ ಫುಲ್ಲು ಖಾಲಿ ಹೊಡಿತಿದೆ ಸಕ್ಕರೆಬೈಲು. ಇವಾಗ ಎಲ್ಲ ಆನೆಗಳನ್ನೆಲ್ಲ ಕಾಡಿ ಕರ್ಕೊಂಡು ಹೋಗ್ತಾರೆ, ಮತ್ತು ಅಲ್ಲೆಲ್ಲ ಮೇಯಕ್ಕೆ ಬಿಡ್ತಾರೆ. ಅದನ್ನ ಇಲ್ಲಿ ಹಾಕೋಂಥ ಫುಡ್ಡು ಸಾಕಾಗಲ್ಲ, ಅದಕ್ಕೆ ಇವ್ರೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅದಕ್ಕೆ 100 kg ಲೆಕ್ಕಾಚಾರದಲ್ಲಿ ಬೇಕು. ಒಂದು ಆನೆಗೆ, ಒಂದು ಫುಲ್ ಗ್ರೋನ್ ಆನೆಗೆ 100 kg 150 kg ಲೆಕ್ಕಾಚಾರದಲ್ಲಿ ಬೇಕು ಫುಡ್ಡು. ಸೊ 10-15 kg ಒಳಗೆ ಇವ್ರು ಪ್ರೊವೈಡ್ ಮಾಡ್ತಾರೆ. ಮಿಕ್ಕಿದ್ದನ್ನು ಕಾಡೊಳಗೆ ಕರ್ಕೊಂಡೋಗಿ ಅಲ್ಲಿ ಅದಕ್ಕೆ ಏನು ಬೇಕಾಗಿರುತ್ತೆ ಮೇವು ಅದು ಸಿಗುತ್ತೆ ಚೆನ್ನಾಗಿ. ಸೊ ಗಾಡಿ ಹೊಡೆಯೋದಕ್ಕೂ ಅಷ್ಟೇ, ರೋಡ್ ಮಾತ್ರ ಮಸ್ತಾಗಿದೆ, ಒಳ್ಳೆ ಗೀಚ್ ಹೋಗ್ಬೋದು. ನಮ್ಮ ಅಲ್ಲದೇ ರೋಡ್ ನೋಡಿ, ಒಳ್ಳೆ ಸ್ಟ್ರೆಚ್ ಹೊಡಿಬೋದು ಆರಾಮಾಗಿ. ಸೊ ಇನ್ನೊಂದು ಗ್ರೀನ್ ಫಿಶ್ ಲ್ಯಾಂಡ್ ಅಂತ ಹೇಳಿದೆ ಗೊತ್ತಾ. ಸೊ ಅಲ್ಲಿ ಗಾಜನೂರಿಂದ ಮುಂದಕ್ಕೆ ಅದೆಲ್ಲ ಹೋಟ್ಲುಗಳಿರೋದು. ಫಸ್ಟ್ ಹೋಟ್ಲು ನಾವೀಗ ಫಿಶ್ ಲ್ಯಾಂಡಿಗೆ ಹೋಗಬೇಕು ಅಂತ ಎಂಟ್ರ್ ಆಗ್ತೀವಿ ಅಂತಂದರೆ ಫಿಶ್ ಹೋಟೆಲ್ಗಳಿಗೆ ಇದೆ ಗ್ರೀನ್ ಫಿಶ್ ಲ್ಯಾಂಡ್ ಅಂತ ಫಸ್ಟ್ ಹೋಟ್ಲು ಸಿಗೋದು. ಸೊ ಇದಾದಮೇಲೆ ಗಾಜನೂರಿಂದ ಆ ಕಡೆ ಮಿಕ್ಕಿದ ಹೋಟ್ಲುಗಳು. ಇದನ್ನು ಚೆನ್ನಾಗಿ ಮಾಡ್ತಾನೆ, ಇಲ್ಲೂ ಸೂಪರಾಗಿ ಮಾಡ್ತಾರೆ. ಮುಂಚೆ ಎಲ್ಲ ಅಲ್ಲಿಗೆ ಬರ್ತಿದ್ವಿ, ಈಗ ಅವ್ರು ಸ್ವಲ್ಪ ಕನೆಕ್ಟ್ ಆಗಿದ್ದಾರಲ್ಲ ಓನರು, ಅಲ್ಲಿಗೆ ಹೋಗ್ತೀವಿ. ಒಳ್ಳೆ ರೈಡು ಆಗುತ್ತೆ, ಫುಡ್ಡು ಆಗುತ್ತೆ, ಎಂಜಾಯ್ಮೆಂಟ್, ಫೋಟೋಶೂಟ್ ಎಲ್ಲ ಆಲ್ ಇನ್ ಒನ್ ಆಗಬೇಕು ಅಂತಂದರೆ ಮಂಡ್ಯದ ಇಸ್ ದ ಬೆಸ್ಟ್ ಪ್ಲೇಸ್. ಸೊ ಅವನು ಬೆಂಗಳೂರ್ದು HDR ಮೋಡ್ಸಲ್ಲಿ ಅದಕ್ಕೆಲ್ಲ ಗಾಡಿಗಳೆಲ್ಲ ಹಾಕ್ಸ್ಕೊಂಡೆ ನೋಡಿ ವಿಶ್ವಮಿಗೆ ಪೂರ್ತಿ ಅವ್ನು ತೊಗೊಂಡೋಗ ವಸ್ತುದಲ್ಲೇ. ಇದು ಇನ್ನೂ ನಾವು ಆ ರೋಡಿಗೆ ಕನೆಕ್ಟ್ ಆಗ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಅರಕೆರೆ ದೇವಸ್ಥಾನ ನೋಡಿ, ಇದು ಶಿವನ್ ದೇವಸ್ಥಾನ ಫೇಮಸ್ಸು. ಅದಿರೋದು ರಾಮೇಶ್ವರ ದೇವಸ್ಥಾನ ಅಂತ, ಬಟ್ ರಾಮೇಶ್ವರ ಅಂದರೆ ಯಾರಿಗೂ ಗೊತ್ತಾಗಿಲ್ಲ. ಇದು ಅರಕೆರೆ ಅನ್ನೋ ಊರಲ್ಲಿ ಇರೋದ್ರಿಂದ ಅರಕೆರೆ ದೇವಸ್ಥಾನ, ಅರಕೆರೆ ಶಿವನ್ ದೇವಸ್ಥಾನ ಅದೇ ಥರ ಫೇಮಸ್ ಆಗಿದೆ. ಸಂಜೆ ಎಷ್ಟೊತ್ತಿಗೆ? ನಾವು ಮಾಮೂಲಿ 6 ಗಂಟೆ 7 ಗಂಟೆ ಹಂಗೆ ಹೋಗ್ತೀವಿ. ಬಾಬು ಜೊತೆ ಬಂದು ಅದಕ್ಕೆ ಅಲ್ಲ ಇವತ್ತು ಅದು ಜಾಸ್ತಿ ಹೊತ್ತು ಇರುತ್ತಾ, ಬೇಗ ಮುಗ್ದೋಗುತ್ತಾ? ಇವಾಗ ಜಾಸ್ತಿ ಇರುತ್ತೆ ಪಕ್ಕನಾ? ನೀನು ಬರೋದು ಕನ್ಫರ್ಮ ಏನು? ಮಾಚೇಳಿ ಅಂತೂ ಬರಬೇಕು, ಅಲ್ಲಿಂದ ಹಂಗೆ ಜಾಯ್ನ್ ಆಗ್ತೀವಿ. ಮಾಮೂಲಿ ಬಾ, ಇನ್ನೇನು ಸಂಡೇ ಎಲ್ಲ ಏನು ಮಾಡ್ತೀಯಾ? ಬಾ, ಫೋನ್ ಮಾಡ್ಕೊಂಬ, ನಾನು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇರ್ತೀವಿ. ಸರಿ. ಸೊ ಅವ್ನು ಇಲ್ಲಿಂದ ಹಂಗೆ ಹೋದ ಭದ್ರಾವತಿ ಅನ್ನೋನು, ಭದ್ರಾವತಿಗೆ ಹೋಗ್ತಾನೆ ಸೀದಾ. ಅವನಿಗೇನೋ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸಂಜೆ ಒಂದು
ಇವೆಂಟ್ ಇದೆ ನಮ್ಮ ಶಿವಮೊಗ್ಗದಲ್ಲಿ, ಮತ್ತೆ ಅಲ್ಲಿ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋದವನು. ಆ್ಯಕ್ಚುಲಿ ಆರಾಮಾಗಿ ಸಿಟಿ ಬೀಟ್ಸ್ ಹಾಕೊಂಡು ಸುತ್ತಾಡ್ಕೊಂಡು ವೆಹಿಕಲಲ್ಲಾದರೂ ಸರಿ ಬೈ ವಾಕ್ ಆದರೂ ಸರಿ ಆರಾಮಾಗಿ ಓಡಾಡ್ಬೋದು ನಮ್ಮ ಶಿವಮೊಗ್ಗದಲ್ಲಿ ನೆಮ್ಮದಿಯಾಗಿ. ಸೊ ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಈ ಸರ್ಕಲೆಲ್ಲ ನಮ್ಮ ಅಡ್ಡ, ನಾನು ADMCC ಓದಿದ್ದು. ಓಕೆ ಗೈಸ್, ಹೋಪ್ ಇವತ್ತಿಂದು ಬ್ಲಾಗ್ ಚೆನ್ನಾಗಿತ್ತು. ಮಂಡ್ಯದೇ ಹೋಗಿದ್ದು, ಆ ವೆದರು ಎಲ್ಲ ಚೆನ್ನಾಗಿ ಸಖತ್ತಾಗಿ ಫೀಲ್ ಮಾಡಿದ್ದೀರಾ ಅನ್ಕೊತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್. If you wanna play tough and wanna hate this, I'll always show up and make a statement.